ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅತ್ಯಾಪ್ತರ ಬಳಿ ಹೇಳ್ಕೊಂಡಿರೋ ಸೀಕ್ರೆಟ್, ಡಿ ಕೆ ಶಿವಕುಮಾರ್ ಅವರು ತೆರೆದಿಟ್ಟಿರುವಂತಹ ಸೀಕ್ರೆಟ್ ಏನು ಅನ್ನೋದು ಈಗ ಬ್ಲಾಸ್ಟ್ ಆಗಿದೆ. ಸಿದ್ದರಾಮಯ್ಯ ಬಣ ಶತಾಯಗತಾಯ ಕ್ಲೈಮ್ಯಾಕ್ಸ್ ಕಾರ್ಯಾಚರಣೆಯನ್ನು ಶುರು ಮಾಡಿರೋದು ಯಾಕೆ? ಈಗ ಬಹಳ ದೊಡ್ಡ ಪ್ರಯತ್ನ, ಒಂದು ಫಾರ್ಮುಲಾ ರೆಡಿ ಆಗಿದೆ ಸಿದ್ದು ಕ್ಯಾಂಪಿಂದ. ಅಸಲಿಗೆ ಆ ಫಾರ್ಮುಲಾ ಮೂಲಕ ಕಾರ್ಯಾಚರಣೆ ನಡೆಸೋದಕ್ಕೆ ಮುಂದಾಗ್ತಿರೋದು ಯಾಕೆ? ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಆಗಿರೋ ಪವರ್ ಶೇರಿಂಗ್ ಜಟಾಪಟಿಯ ನಡುವೆ ಡಿ ಕೆ ಈಗ ಬಹುದೊಡ್ಡ ಸೀಕ್ರೆಟನ್ನು ಆಪ್ತರ ಬಳಿ ಕಡೆಗೂ ಹೊರಗಿಟ್ಟಿದ್ದಾರೆ. ಮತ್ತೆ ನಾಳೆ ಡೆಲ್ಲಿಗೆ ಹೋಗ್ತಿರೋದು ಯಾಕೆ? ಡಿ ಕೆ ಶಿವಕುಮಾರ್ ಮೀಟ್ ಆಗ್ತಿರೋದು ಯಾರನ್ನ? ಡೇಟ್ ಕೂಡ ಫೈನಲ್ ಅನ್ನುವಂಥ ಬಹುದೊಡ್ಡ ಸುದ್ದಿ ಸಿಡಿತಲ್ವ ಮೊನ್ನೆ. ಅದರ ಬೆನ್ನಲ್ಲೇ ಈಗ ಅಸಲಿ ಎತ್ತು ಬಹಿರಂಗಗೊಳ್ತಿದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು 6ನೇ ತಾರೀಕು ಮತ್ತೆ ಡೆಲ್ಲಿಗೆ ಹೋಗ್ತಿದ್ದಾರೆ. ಡೆಲ್ಲಿಗೆ ಹೋಗಿ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಮೀಟಿಂಗ್ ನಡೆಯುತ್ತಾ? ಸೋನಿಯಾ ಪರವಾಗಿ ಪ್ರಿಯಾಂಕಾ ವಾದ್ರಾ ಮೀಟಿಂಗ್ ಮಾಡ್ತಾರೆ ಅನ್ನೋ ತನಕ ಕೇಳಿಬರ್ತಿದೆ. ಈಗಾಗಲೇ ಸುರ್ಜೇವಾಲಾ ವೇಣುಗೋಪಾಲ್ ಅವ್ರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಮತ್ತೊಂದು ಸುತ್ತು ವೇಣುಗೋಪಾಲ್ ಅವ್ರ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಖರ್ಗೆ ಅವರ ಬಳಿ ಕೂಡ ಸಮಯ ಕೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವ್ರು ಹೋಗಬೇಕಿತ್ತು, ಇದ್ದಕ್ಕಿದ್ದಂತೆ ನಿಲ್ಲಿಸಿದ್ರು. ಯಾವಾಗ ಬೇಕೋ ಹೋಗಬೇಕಾದ ಸಮಯ ಬಂದಾಗ ಹೋಗ್ತೀನಿ ಅಂದರು. ಏನಾಯಿತು ಮಧ್ಯದಲ್ಲಿ ಅನ್ನೋದು ಗೊತ್ತಾಗಲಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ದಿಢೀರ್ ಅಂತ ಮತ್ತೆ ಡೆಲ್ಲಿಗೆ ಹಾರ್ತಿದ್ದಾರೆ. ಸೋನಿಯಾ ಜೊತೆ ಮೀಟಿಂಗು ಅಂತ ಕೇಳಿಬರ್ತಿರೋ ಸುದ್ದಿ. ಆಪ್ತರ ಬಳಿ ಹೇಳ್ಕೊಂಡಿರೋದೇನು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು? ಈ ಬೆಳಗಾವಿ ಅಧಿವೇಶನಕ್ಕೆ ನಾನು ಮುಖ್ಯಮಂತ್ರಿಯಾಗಿಯೇ ಎಂಟ್ರಿ ಕೊಡೋದು. ಚಳಿಗಾಲದ ಅಧಿವೇಶನ ಏನು ನಡೆಯುತ್ತೆ, ಆ ಅಧಿವೇಶನದ ಮುನ್ನ ನಾನು CM ಆಗ್ತೀನಿ ಮತ್ತು ಈ ಅಧಿವೇಶನ ನಾನು CM ಆಗಿಯೇ ನಡೆಯುತ್ತೆ ಅನ್ನುವಂತಹ ಹೇಳಿಕೆಯನ್ನು ಕಡ್ಡಿ ತುಂಡು ಮಾಡಿದಷ್ಟೇ ಸ್ಪಷ್ಟವಾಗಿ ಇಟ್ಟಿದ್ದಾರಂತೆ ಅತ್ಯಾಪ್ತ ಶಾಸಕರ ಬಳಿ. ಸೊ ಯಾರು ಏನು ಮಾತಾಡಕ್ಕೆ ಹೋಗಬೇಡಿ. ಡಿ ಕೆ CM ಆಗಬೇಕು, ಮತ್ತೊಂದು ಮಗದೊಂದು ಯಾರದ್ದು ಸ್ಟೇಟ್ಮೆಂಟ್ ಬೇಕಾಗೇ ಇಲ್ಲ. ಯಾಕಂದರೆ ಸೋನಿಯಾ ಗಾಂಧಿಯವರು ಅಷ್ಟು ದೃಢವಾದ ಸಂದೇಶ ಕೊಟ್ಟಿದ್ದಾರೆ. 2.5 ವರ್ಷಗಳ ಬಳಿಕ ಡಿ ಕೆ ಶಿವಕುಮಾರ್ CM ಆಗೇ ಆಗ್ತಾರೆ ಅನ್ನುವಂಥ ಸಂಪೂರ್ಣ ಭರವಸೆ ಸಿಕ್ಕ ಮೇಲೇ ಈ ಮಾತನ್ನು ಆಪ್ತರ ಬಳಿ ಹೇಳಿದ್ದಂತೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಸೋನಿಯಾ ಅವರೇ ಒಪ್ಪಿಸ್ತಾರೆ. ಆ ಮಾತು ಕೊಟ್ಟಿದ್ದಾರೆ. ಈ ಅಧಿವೇಶನ ನನ್ನ ನೇತೃತ್ವದಲ್ಲಿ, ಅಂದರೆ ಅವರ ನಾಯಕತ್ವ ಎಲ್ಲ ಹೈಕಮಾಂಡ್ ಒಪ್ಪಿ ಆ ಅಧಿವೇಶನಕ್ಕೆ ಎಂಟ್ರಿ ಕೊಡ್ತೀನಿ, ಡೌಟ್ ಇಟ್ಕೊಳ್ಬೇಡಿ ಅನ್ನುವಂಥ ಅಂತಿಮ ಅತಿ ದೊಡ್ಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರಂತೆ ಡಿ ಕೆ ಶಿವಕುಮಾರ್. ಈ ಹೊತ್ತಲ್ಲಿ ನೋಡಿ, ಈಗ ಸಿದ್ದರಾಮಯ್ಯ ಬಣ ಒಂದು ಕಡೆ ಕ್ಷಣದ ಕ್ಲೈಮ್ಯಾಕ್ಸ್ ಕಾರ್ಯಾಚರಣೆ ಶುರು ಮಾಡಿದೆ. ಶಾಸಕರ ಬಲವನ್ನು ಪ್ರದರ್ಶಿಸಲಿದ್ದಾರಂತೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿ. ಅಂದರೆ ಅಂಥ ಬದಲಾವಣೆ ಮಾಡೋದಾದ್ರೆ ನನ್ನ ಜೊತೆನೇ ಡಿ ಕೆಗಿಂತ ಜಾಸ್ತಿ ಶಾಸಕರಿದ್ದಾರೆ. ಅದರಲ್ಲೂ ಅಹಿಂದ ಮತ್ತು OBC ಮುಸ್ಲಿಂ ಕಾಂಬಿನೇಷನ್ನಲ್ಲಿ ಸಿದ್ದರಾಮಯ್ಯನವ್ರ ಬೆನ್ನಿಗೆ ಈ ರೀತಿ ಸಮುದಾಯ ಗಟ್ಟಿಯಾಗಿ ನಿಂತಿರುವಾಗ ಈ ಹೊತ್ತಲ್ಲಿ ನಿಮ್ಮ ನಿರ್ಧಾರ ಖಂಡಿತವಾಗಿ ದೊಡ್ಡ ರಿಸ್ಕ್ ಆಗುತ್ತೆ, ಡೇಂಜರಸ್ ಆಗುತ್ತೆ ಪಕ್ಷದ ಭವಿಷ್ಯಕ್ಕೆ ಅನ್ನೋದನ್ನು ಮಂಡಿಸಲಿದ್ದಾರೆ. 140ಕ್ಕೂ ಅಧಿಕ ಕ್ಷೇತ್ರಗಳ, ಅಂದರೆ ಈಗ ಕಾಂಗ್ರೆಸ್ ಶಾಸಕರಿರುವಂಥ ಕ್ಷೇತ್ರಗಳ ಶಾಸಕರ ಬಲ ಮತ್ತು ಅಲ್ಲಿನ ರಿಪೋರ್ಟ್ ಕಾರ್ಡನ್ನೇ ಹೈಕಮಾಂಡ್ ಮುಂದೆ ಇಡೋದಕ್ಕೆ ಸತೀಶ್ ಜಾರಕಿಹೊಳಿ, ರಾಜಣ್ಣವರು ಬೇರೆಯವರು ರೆಡಿ ಆಗಿದ್ದಾರೆ. ಸಿದ್ದರಾಮಯ್ಯನವರು ಬೇರೆ ದಲಿತ CM ದಾಳವನ್ನು ಉರುಳಿಸಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಇಳಿಲೇಬೇಕಾಗಿ ಬರಬಹುದು ಅನ್ನೋದು ರಿಪೋರ್ಟ್. ಪ್ರಯತ್ನ ಮಾಡ್ತಾರೆ, ಆದರೆ ಇಳಿಲೇಬೇಕು ಅಂತ ಆದರೆ, ಯಾಕಂದರೆ ಪಕ್ಷದಲ್ಲಿ ತುಂಬ ಸೀನಿಯರ್ಸ್ ಇದ್ದಾರೆ ಬೇರೆಯವರು, ಯಾರಿಗೂ ಅವಕಾಶ ಕೊಡದೆ ಪ್ರತಿ ಬಾರಿ ಸಿದ್ದರಾಮಯ್ಯನವರು CM ಆಗೋಕ್ಕಾಗತ್ತಾ, ಅವಕಾಶ ಸಿಕ್ಕಾಗೆಲ್ಲ ಅನ್ನುವಂಥ ವಿಚಾರ ಬಂದಿದ್ದೇ ಹೌದಾದರೆ ಪರಮೇಶ್ವರ್ ಅವ್ರನ್ನ CM ಮಾಡಲಿ, ಇಲ್ಲ ಖರ್ಗೆ ಅವ್ರು ಬರಲಿ, ಇಬ್ಬರಲ್ಲಿ ಒಬ್ಬರಾಗಲಿ, KPCC ಅಧ್ಯಕ್ಷರಾಗಲಿ ಸತೀಶ್ ಜಾರಕಿಹೊಳಿ ಅವರು. DCM, ಮಲ್ಟಿಪಲ್ DCM, 3 ಜನ DCM ಬೇಕು. ಅಲ್ಪಸಂಖ್ಯಾತರಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರನ್ನ DCM ಮಾಡೋದು, ಈ ರೀತಿ ಫಾರ್ಮುಲಾ. ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಕೂರಲೇಬೇಕು ಅನ್ನುವಂಥ ಫಾರ್ಮುಲಾ. ಸೊ ದ್ಯಾಟ್ 28ಕ್ಕೆ ಅವರು CM ಅಭ್ಯರ್ಥಿ ಆಗ್ತಾರೆ ಅನ್ನೋ ಲೆಕ್ಕಾಚಾರ. ಸಿದ್ದರಾಮಯ್ಯ ಬಣ ಈಗ ಈ ಪ್ರಯತ್ನ ಶುರು ಮಾಡಿದೆ. ಅಂದರೆ ಈ ಪ್ರಯತ್ನ ಇಷ್ಟು ಜೋರಾಗಿದೆ ಕ್ಲೈಮ್ಯಾಕ್ಸ್ ಕಾರ್ಯಾಚರಣೆ ಅಂದರೆ ಅಧಿಕಾರ ಹಂಚಿಕೆಯ ಸೂತ್ರ ಅವತ್ತು ಆಗಿತ್ತೇನೋ ಅನ್ನೋ ರೀತಿಯೇ ಅನಿಸ್ತಾ ಇದೆ. ಸಂಪುಟ ಸರ್ಜರಿಯ ಬಗ್ಗೆ ಕೂಡ ಇದುವರೆಗೂ ಯಾವುದೇ ಮುದ್ರೆ ಬಿದ್ದಿಲ್ಲ. ಅದನ್ನು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಬಿಹಾರ ಎಲೆಕ್ಷನ್ ಆದಮೇಲೆ ನಾನು ರಾಹುಲ್ ಗಾಂಧಿ ಅವ್ರ ಥರ ಸಂಪುಟ ವಿಸ್ತರಣೆ ಬಗ್ಗೆ ಮನವಿ ಮಾಡ್ತೀನಿ, ಮಾತಾಡ್ತೀನಿ, ಡೆಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಸೊ ಈವರೆಗೆ ಯಾವುದೂ ಫೈನಲ್ ಆಗೇ ಇಲ್ಲ. ಸಂಪುಟ ವಿಸ್ತರಣೆ ಒಪ್ಪಿಲ್ಲ ಹೈಕಮಾಂಡ್ ಇನ್ನೂ ತನಕ, ಮುಂದೆ ನೋಡಬೇಕು ಅಂತಿದ್ದಾರೆ. ಸೊ ಏನು ಬೇಕಾದರೂ ಆಗಬಹುದು ಅನ್ನೋ ಆತಂಕದಲ್ಲಿ ಆಗಿದ್ದೇ ಹೌದಾದರೆ ಪರಮೇಶ್ವರ್ ಅವರು ಇಲ್ಲ ಖರ್ಗೆ ಅವರಾಗಲಿ
ಅನ್ನೋ ಪ್ರಯತ್ನವನ್ನು ಶುರು ಮಾಡಿರೋದು ನೋಡ್ತಿದ್ರೆ ಡಿ ಕೆ ಶಿವಕುಮಾರ್ ಹೇಳೋ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಿರೋದು ಹೌದಾ? ಡಿ ಕೆಗೆ ಪಟ್ಟ ಅನ್ನೋದನ್ನು ರಾಹುಲ್ ಗಾಂಧಿ ಇನ್ನೂ ಖಚಿತಪಡಿಸದೇ ಇದ್ರೂ ಕೂಡ ಬದಲಾವಣೆ ಗ್ಯಾರಂಟಿ ಅನ್ನೋ ಸಂದೇಶ ಸಿಕ್ಕಿಬಿಟ್ಟಿದೆಯಾ ಅನ್ನೋದು ಮತ್ತೊಮ್ಮೆ ಈಗ ಸಿದ್ದು ಬಣದ ಕಾರ್ಯಾಚರಣೆ ನೋಡಿದ್ರೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಅಲ್ಲಿರುವಂಥ ಟೆನ್ಷನ್ನು ಏನೋ ಆಗೇ ಬಿಡುತ್ತೆ ಅನ್ನೋ ತನಕ ಇಷ್ಟೆಲ್ಲ ಸಲ ಸ್ಟೇಟ್ಮೆಂಟ್ಗಳು, ಪ್ರಯತ್ನ, ಡೆಲ್ಲಿಗೆ ಓಡೋದು. ಡಿ ಕೆ ಶಿವಕುಮಾರ್ ಅವರೇನೋ ಸಿ ಎಂ ಆಗಕ್ಕೆ ನೋಡ್ತಿದ್ದಾರೆ. ಅವ್ರಿಗಷ್ಟು ಖಚಿತ ಇದ್ದಿದ್ರೆ ಸಿದ್ದು ಬಣಕ್ಕೆ ಚೇಂಜ್ ಆಗಲ್ಲ ಅಂತ ಅವರ ಪ್ರಯತ್ನ ನಡಿಬೇಕಾಗಿರಲಿಲ್ಲ ಅನ್ನೋದಂತೂ ಖಚಿತವಾಗ್ತಿದೆ. ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಡೆಲ್ಲಿಗೆ ಹೋಗ್ತಿದ್ದಾರೆ. ನಾಳೆ ಖರ್ಗೆ ಅವರಿಂದ ಒಂದಿಷ್ಟು ವಿಚಾರಗಳಲ್ಲಿ ಕ್ಲಾರಿಟಿ ತಗೊಳ್ಳಿದ್ದಾರಂತೆ. ಅಂದರೆ ಅಧಿಕಾರ ಹಂಚಿಕೆಯ ಸೂತ್ರ ಫೈನಲ್ ಆದಾಗ ಸೋನಿಯಾ ಗಾಂಧಿಯವ್ರ ಮಾತನ್ನು ನೀವು ಕೇಳಿಸ್ಕೊಂಡಿದ್ದೀರಿ, ನಿಮಗೂ ಸಂದೇಶ ಬಂದಿದೆ, ಪ್ರಿಯಾಂಕಾ ಗಾಂಧಿಯವರ ಸಂದೇಶನೂ ಬಂದಿದೆ. ಎಲ್ಲ ಗೊತ್ತಿದ್ದು ಕೂಡ ನೀವು ಸುಮ್ಮನಿದ್ರೆ ಹೇಗೆ? ನೀವೇ ರಾಹುಲ್ ಗಾಂಧಿ ಅವ್ರಿಗೆ ಹೇಳಬೇಕು ಅನ್ನೋ ರೀತಿಯಲ್ಲಿ ಮಾತುಕತೆ ಇರಬಹುದು. ಮತ್ತು ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಟೆನ್ಷನ್ ಇರುತ್ತಲ್ಲ, ಯಾರೋ ಗೊತ್ತು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಡೆ ಪಕ್ಷ ಮಲ್ಟಿಪಲ್ ಡಿ ಸಿ ಎಮ್ಮು ಮತ್ತೊಂದು ಅಧ್ಯಕ್ಷರ ಬದಲಾವಣೆ ಅದಂತೂ ಆಗಲೇಬಾರ್ದು. ಅಕಸ್ಮಾತ್ ಸಿ ಎಂ ಕುರ್ಚಿ ತಡ ಆಗತ್ತೆ ಅಂದರೆ ನವೆಂಬರ್ ಡಿಸೆಂಬರ್ ಅಂತ ಸ್ವಲ್ಪ ತಡ ಮಾಡ್ತಿದ್ರೆ ಅಧ್ಯಕ್ಷ ಕುರ್ಚಿಯಲ್ಲಂತೂ ಯಾವುದೇ ಬದಲಾವಣೆ ಆಗದಂತೆ ಗಟ್ಟಿ ಮಾಡ್ಕೊಳ್ಳೋದು ಸಿ ಎಂ ಕುರ್ಚಿಗಾಗಿ ಸೋನಿಯಾ ಕೊಟ್ಟಿರುವಂಥ ಭರವಸೆಯನ್ನು ರಾಹುಲ್ ಖರ್ಗೆ ಸೇರಿದಂತೆ ಎಲ್ಲ ನಾಯಕರಿಗೆ ನೆನಪಿಸೋದು ಈ ಕೆಲಸವನ್ನು ಈಗ ಜೋರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಅವರು ನಂಬಿರುವಂತಹ ಎಲ್ಲ ಗುರುಗಳ ಆಶೀರ್ವಾದ ಮಾಡಿರೋದು ಇದೆ ಅಂತೆ. ಈಗ ಬಿಟ್ಟರೆ ಇಲ್ಲ, ಈಗ ಸರಿಯಾದ ಸಮಯ, ಎಲ್ಲ ಗ್ರಹಗತಿಗಳು ನಿಮಗೆ ಪೂರಕವಾಗಿದೆ, ಈಗ ಸರಿಯಾದ ಸಮಯ, ಆದಷ್ಟು ಪ್ರಯತ್ನ ಮಾಡಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇತ್ತೀಚೆಗಷ್ಟೇ ಇಂಟರ್ವ್ಯೂದಲ್ಲಿ. ಏನು, ನನಗೆ ಸಚಿವ ಸ್ಥಾನ ಕೊಡದೇ ಇದ್ದಾಗ ಹಿಂದೆ ಗುರುಗಳ ಹತ್ರ ಹೋದೆ, ಕರೆಕ್ಟಾಗಿದೆ, ನಿಂಗೆ ಸಿಕ್ಕೇ ಸಿಗುತ್ತೆ, ಸರಿಯಾಗಿ ಹಿಡ್ಕೊಳ್ಳಪ್ಪ, ಸಿಕ್ಕೇ ಬಿಡುತ್ತೆ ಅಂತ ಹೇಳಿದ್ರಂತೆ. ಸೊ ನಾನು ಪಟ್ಟು ಹಿಡ್ದೆ, ಕಟ್ಟೆಚ್ಚರ ಒಂದು ಸಂದೇಶವನ್ನು ರವಾನಿಸಿದೆ, ಅಂತಹ ಸಂದೇಶ ರವಾನಿಸದೆ ಸಿಕ್ತು ಅನ್ನುವ ಮೂಲಕ ನನಗೆ ಗ್ರಹಗತಿ ಈಗ ಕೂಡು ಬಂದಿದೆ ಅನ್ನೋದನ್ನು ಹಳೆ ಎಕ್ಸಾಂಪಲ್ ಕೊಟ್ಟು ನೆನಪಿಸಿದ್ರು. ಕೆ ಶಿವಕುಮಾರ್ ಅವರು ಸಾಮಾನ್ಯವಾಗಿ ಏನೇ ಕೆಲಸ ಮಾಡೋದಿದ್ರು ತನ್ನ ಜಾತಕ ಫಲ ಗ್ರಹಗತಿ ನೋಡಿಕೊಂಡು ತಾನು ಕೆಲಸದಲ್ಲಿ ಯಾವ ರೀತಿ ವೇಗ ರೂಪಿಸ್ಕೊಳ್ಬೇಕು ಅಂತ ಆ ಸಮಯಕ್ಕೆ ಕಾದು ಕುಳಿತಿರುವಂಥ ಒಬ್ಬರು ವ್ಯಕ್ತಿ. ಸೊ ಆ ಸಮಯ ಬಂದಿದೆ ಅಂತ ಅವರ ಆಶೀರ್ವಾದ ಮಾಡಿರೋರೆಲ್ಲ ಹೇಳೇಬಿಟ್ಟಿದ್ದಾರೆ. ಈಗ ಕೊಪ್ಪದ ಬಗ್ಗುಂಜಿ ಮಠದ ವೆಂಕಟೇಶ್ ಗುರೂಜಿ ನೋಡಿ ಏನು ಹೇಳ್ತಿದ್ದಾರೆ ಅಂತ. ಅವರು 2031ರವರೆಗೂ ರಾಜನಂತೆ ಇರ್ತಾರೆ. ರಾಜಲಕ್ಷ್ಮಿ ಯೋಗ ಒಲಿದು ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಮುಖ್ಯಮಂತ್ರಿ ಆಗೋದನ್ನು ಯಾವುದೇ ಶಕ್ತಿಯೂ ತಡೆಯೋದಕ್ಕಾಗಲ್ಲ. ಈ ತಿಂಗಳು ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂಥ ಕೂಗನ್ನು ಈಗ ಎಲ್ಲ ಕಡೆಯಿಂದ ಮೊಳಗಿಸ್ತಿರೋದು ನೋಡಬಹುದು ನಾವು. ಯಾವ ಶಕ್ತಿಯೂ ತಡೆಯೋದಕ್ಕಾಗಲ್ಲ, ಅಷ್ಟು ಸುಲಭವಾಗಿ ಕೂಡು ಬಂದ್ಬಿಡುತ್ತೆ ಅವ್ರಿಗೆ ಸಮಯ 31ರ ತನಕ ಅಂತ ಅವರು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಅವರ ಏನು ಭವಿಷ್ಯವಾಣಿ ಅದು ಯಾರ್ದು, ಕೊಪ್ಪದ ಬಗ್ಗುಂಜಿ ಮಠದ ವೆಂಕಟೇಶ್ ಗುರೂಜಿ ಅವರು. ಹಿಂದೇನೂ ಈ ಡೇಟ್ ಹೇಳಿದ್ದೆ ನಾನು, ಈಗಲೂ ಹೇಳ್ತಿದ್ದೀನಿ, 2031ರ ತನಕ ಡಿ ಕೆ ಶಿವಕುಮಾರ್ ಅವರದ್ದೇ ಹವಾ ಕರ್ನಾಟಕದಲ್ಲಿ ಅನ್ನುವಂಥ ಭವಿಷ್ಯವಾಣಿ ನುಡಿದಿದ್ದಾರೆ. ಎಲ್ಲೆಡೆಯಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಶೀರ್ವಾದ ಮಾಡಿರುವವರು ಈಗ ಇದೇ ಮಾತುಗಳನ್ನು ಆಡ್ತಿದ್ದಾರೆ. ಈಗ ಅವರು ಸಿ ಎಂ ಆಗೋದಕ್ಕೆ ಯೋಗ್ಯವಾದ ಮುಹೂರ್ತ ಕೂಡ ಬಂದಿದೆ ಅಂತ. ಬಹುಶಃ ಅದೇ ಆತ್ಮವಿಶ್ವಾಸ ಇರಬಹುದು. ಆಪ್ತರ ಬಳಿ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ, 24ನೇ ತಾರೀಕು ಒಳಗಡೆ ನಾನು ಸಿ ಎಂ ಆಗ್ತೀನಿ, ಬೆಳಗಾವಿ ಅಧಿವೇಶನಕ್ಕೆ ಸಿ ಎಂ ಆಗೇ ಎಂಟ್ರಿ ಕೊಡೋದು ಸೋನಿಯಾ ಗಾಂಧಿಯವರು ಹೇಳೇ ಬಿಟ್ಟಿದ್ದಾರೆ. ಬಿಹಾರ ಚುನಾವಣೆ ಮುಗಿಯೋದಷ್ಟೇ ಬಾಕಿ ಅಂತಿದ್ದಾರೆ. ಸೊ ಸಿದ್ದು ಬಣದ ಕಡೆ ಕ್ಷಣದ ಪ್ರಯತ್ನ ಶುರುವಾಗಿದೆ ಈಗ ನೋಡಿ. ಈ ಟೈಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದಿಢೀರ್ ಅಂತ ಜಿ ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿದ್ದಾರೆ. ಇಲಾಖೆ ಮಾತುಕತೆ ಅಂತ ಸಾಧಾರಣವಾಗಿ ಹೇಳೋದಿದ್ದದ್ದೇ, ಅದು ಹಂಗೆ ಹೇಳಿದ್ದಾರೆ. ಆದರೆ ಪರಮೇಶ್ವರ್ ಅವರೇ ಈಗ ದೊಡ್ಡ ಸವಾಲು, ಯಾಕಂದರೆ ಅವರು ಸೀನಿಯರ್ ಮೋಸ್ಟ್ ಇದ್ದಾರೆ. ಸಿ ಎಂ ಆಗಬೇಕಿತ್ತು, ಜಸ್ಟ್ ಮಿಸ್ ಆಗಿತ್ತು. ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಎಲ್ಲ ಕೇಳಿ ಬಂದಿತ್ತು, ಸೋಲಿಸಿದ್ರು ಅಂತ. ಅದು ಏನೇ ಇರಲಿ, ಈಗ ನಿಮ್ಮನ್ನೇ ಸಿ ಎಂ ಮಾಡ್ತೀನಿ ಅಂತ ಕೂತು ಬಿಡ್ಬೋದು ಸಿದ್ದರಾಮಯ್ಯನವರು. ಅಹಿಂದ ಅವರು ಸ್ವತಃ ಅವರು ಕೂಡ ಸಮುದಾಯದ ಬಲ ಇರೋರು, ದಲಿತ ಸಮುದಾಯದವರು, ಸೀನಿಯರ್ ಮೋಸ್ಟು ಅಂದುಕೊಂಡು ಅವ್ರಿಗೆ ಪಟ್ಟ ಕಟ್ಟೋ ಕೂತು ಬಿಡಬಹುದು. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ಟೀಮ್ ಪರಮೇಶ್ವರ್ ಅವರನ್ನು ಮನವೊಲಿಸೋದಕ್ಕೆ ನಿಲ್ತಾ ಅನ್ನೋ ರೀತಿಯಲ್ಲಿ ಭಾಸವಾಗ್ತಿದೆ ಈ ಸಂದೇಶ. ಅಂದರೆ ಅಡೆತಡೆಗಳನ್ನೆಲ್ಲ ನಿವಾರಿಸ್ಕೊಳ್ಳೋದಕ್ಕೆ ಮಾತುಕತೆನೂ ಶುರುವಾದಂಗೆ ಕಾಣಿಸ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಮೀಟಿಂಗು, ಡೆಲ್ಲಿಗೆ ಹಾರ್ತಿದ್ದಾರೆ ಡಿ ಕೆ ಶಿವಕುಮಾರ್, ಅದಾದ್ಮೇಲೆ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಿದ್ದಾರೆ. ಬಹುತೇಕ ನಾಯಕರು ಈಗ ಶಕ್ತಿ ಪ್ರದರ್ಶನಕ್ಕೆ ಡೆಲ್ಲಿ ಪ್ರಯಾಣವನ್ನು ಶುರು ಮಾಡಿರೋದು.
ನಾವು ಯಾರೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ಗೌರವಿಸ್ತೀವಿ. ಪದೇ 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 ಹೇಳ್ತಲೇ ಇದ್ದೀವಿ, ನೀವೇ ಅದನ್ನು ಕೆದಕ್ತಾ ಇರ್ತೀರ. ನಾವು ಹೈಕಮಾಂಡಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ, ಇದು ಮೊದಲಿಂದನೂ ನಡ್ಕೊಂಡು ಬಂದಿರೋದು ಕಾಂಗ್ರೆಸ್ನಲ್ಲಿ. ಎಷ್ಟೋ ಸಾರಿ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ದಾರೆ, ನೀವೆಲ್ಲ ಹೈಕಮಾಂಡ್ರಿಗೆ ನಾವು ಗುಲಾಮರು ಹಾಗೆ ಎಲ್ಲ ಮಾತಾಡಿದ್ದಾರೆ. ಈಗ ಅವರು ಅದೇ ಪದ್ಧತಿನ ಅನುಸರಿಸ್ತಾ ಇದ್ದಾರೆ. ಬಿಜೆಪಿಯಲ್ಲೂ ಕೂಡ ಈಗ ಹೈಕಮಾಂಡಿನ ಇದು ಬಂದ್ಬಿಟ್ಟಿದೆ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು ಸರಿ ಇದೆ. ಅವರು ಹೈಕಮಾಂಡ್ನವ್ರು ಏನು ಹೇಳ್ತಾರೋ ಅದನ್ನ ನಾನು ಪಾಲಿಸ್ತೀನಿ ಅಂತ ಅವ್ರು ಮೊದಲಿಂದನೂ ಹೇಳಿದ್ದಾರೆ. ಬಿಹಾರದಲ್ಲಿ ಏನಾದರೂ ಆಗಲಿ, ಗೆಲ್ತಾರೋ ಸೋಲ್ತಾರೋ, ಕರ್ನಾಟಕದಲ್ಲಂತೂ ಕ್ರಾಂತಿ ಫಿಕ್ಸ್. ಅದನ್ನು ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಈಗ ಯಾರು ಏನು ಹೇಳಿದ್ರೇನಂತೆ ಯಾವುದಕ್ಕೂ ಕಿಮ್ಮತ್ತಿಲ್ಲ. ನನ್ನ ಸಿದ್ದರಾಮಯ್ಯನವ್ರ ನಡುವೆ ಮಾತಾಗಿದೆ, ಅದೇ ನಡೆಯುತ್ತೆ ಅಂತಿದ್ದಾರೆ ಅವರು. ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಆ ದಿನಕ್ಕೋಸ್ಕರ ಕಾಯ್ತಿದ್ದೀನಿ ಅಂತ ಓಪನ್ ಆಗಿ ನ್ಯಾಷನಲ್ ಮೀಡಿಯಾ ಇಂಟರ್ವ್ಯೂದಲ್ಲಿ ಹೇಳೋದು ದೊಡ್ಡ ಹಂಗಾಮ ಆಗಿಬಿಟ್ಟಿತ್ತು. ಆದರೆ ಈಗ ಅದಕ್ಕಿಂತನೂ ಡೈರೆಕ್ಟಾಗಿ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಡೇಟ್ ಸಮೇತ. ಸೊ ಕೈ ಕ್ರಾಂತಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದರ ಪರಿಣಾಮ ಯಾರ್ಯಾರಿಗೆ ಲಾಭ ನಷ್ಟ ಅನ್ನೋ ಲೆಕ್ಕಾಚಾರ ಈಗ ಶುರುವಾಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.